ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೀಗ ಅಗೋಡಾ ಫೋರ್ಟ್ನ ಮುಗಿಸ್ಕೊಂಡು ಅಗೋಡಾ ಜೈಲ್ ಮ್ಯೂಸಿಯಮ್ಗೆ ಬಂದ್ವಿ. ಅಗೋಡಾ ಫೋರ್ಟಿಂದ ಇಲ್ಲಿಗೆ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಇಲ್ಲೂ ಕೂಡ ಅಷ್ಟೇ 4 ವೀಲರ್ಸಿಗೆಲ್ಲ 100 ರುಪೀಸ್ ಪಾರ್ಕಿಂಗ್ ಫೀಸ್ ಇತ್ತು, ಹಾಗೆ 2 ವೀಲರ್ಸಿಗೆಲ್ಲ 50 ರುಪೀಸ್ ಇತ್ತು ಪಾರ್ಕಿಂಗ್ ಫೀಸು. ಇದೇ ನೋಡಿ ಫೋರ್ಟ್ ಅಗೋಡಾ ಜೈಲ್ ಮ್ಯೂಸಿಯಂ. ಇಲ್ಲಿ ಎಂಟ್ರಿ ಟಿಕೆಟ್ ಬಂದು ಪರ್ ಪರ್ಸನ್ 200 ರುಪೀಸ್ ಇತ್ತು. ನಿಹಾಲಿಗೇನು ಚಾರ್ಜಸ್ ಇರಲಿಲ್ಲ. ಸೊ ಇಲ್ಲೇ ಸ್ಟಾರ್ಟಿಂಗಲ್ಲಿ ರೈಟ್ ಸೈಡ್ಗೆ ಒಂದೆರಡು ವೆಹಿಕಲ್ಸ್ ಕೂಡ ಇತ್ತು. ಅಂದರೆ ಸುಮಾರು ಜನಕ್ಕೆ ನಡೆದಾಡೋಕ್ಕಾಗಲ್ಲ ಅಲ್ವಾ, ಅಂದರೆ ಸ್ವಲ್ಪ ಜಾಸ್ತಿನೇ ದೂರ ಇತ್ತು ಇದು. ಹಾಗಾಗಿ ನಿಮಗೆ ನಡೆಯೋಕ್ಕಾಗೋದಿಲ್ಲ ಅನ್ನೋರು ಬೇಕಾದ್ರೆ ಆ ವೆಹಿಕಲ್ನ ಯೂಸ್ ಮಾಡ್ಬೋದು, ಅಂದರೆ ಚಾರ್ಜಸ್ ಇರುತ್ತೆ. ಎಂಟ್ರಿ ಆಗಿದ್ದ ಕೂಡಲೇ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಭಾರತ ಮಾತೆದು ಸ್ಟ್ಯಾಚು ಕೂಡ ಇತ್ತು. ಇಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಇಲ್ಲಿ ರೈಟ್ ಸೈಡ್ಗೆ ಕಾಣ್ತಿದ್ಯಲ್ವಾ, ಅದು ಕೆಫೆ. ನೀವು ಬೇಕಾದ್ರೆ ಅಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು, ಕಾಫಿ ಏನಾದರೂ ಕುಟ್ಕೊಂಡು ಆರಾಮಾಗಿ. ಸೊ ತುಂಬಾ ಕಾಮಾಗಿತ್ತು ಪ್ಲೇಸ್ ಕೂಡ. ಹಾಗೆ ಇಲ್ಲೊಂದೆರಡು ಸ್ಟ್ಯಾಚ್ಯೂಸ್ ಕೂಡ ಇತ್ತು, ಅಂದರೆ ತುಂಬ ಹಳೇದು ಅನಿಸುತ್ತೆ ಸ್ಟ್ಯಾಚ್ಯೂಸು. ಇಲ್ಲಿ ತುಂಬಾ ಜನ ಫೋಟೋಸ್ ಕೂಡ ತೆಗೆಸ್ಕೊಳ್ತಾ ಇದ್ರು. ನಾವು ಕೂಡ ಕೆಲವೊಂದು ಫೋಟೋಸ್ನ ಎಲ್ಲ ತೆಗೆಸ್ಕೊಂಡ್ವಿ. ಹಾಗೆ ಮುಂದೆ ಬರುವಾಗ ನಮ್ಮ ರೈಟ್ ಸೈಡ್ಗೆ ಒಂದು ರೈನ್ ಡಾಗ್ಸ್ ಅಂತೇಳಿ ಒಂದು ಗ್ಯಾಲರಿ ಹೌಸ್ ಕೂಡ ಇತ್ತು. ಬನ್ನಿ ಹೇಗಿದೆ ನೋಡ್ಕೊಂಡು ಬರೋಣ. ಇಲ್ಲಿ 2 ಥರ ಗ್ಯಾಲರಿ ಹೌಸ್ ಇತ್ತು. ಒಂದು ವೇರ್ ಹೌಸ್ ಗ್ಯಾಲರಿ ಅಂತೇಳಿ, ಹಾಗೆ ಇನ್ನೊಂದು ಕಸ್ಟಮ್ ಹೌಸ್ ಗ್ಯಾಲರಿ ಅಂತೇಳಿ. ನಾನೀಗ ಬಂದಿರೋವಂಥದ್ದು ವೇರ್ ಹೌಸ್ ಗ್ಯಾಲರಿ. ನೀವೇನಾದರೂ ಡಾಗ್ಸ್ನೆಲ್ಲ ತುಂಬಾ ಇಷ್ಟಪಡ್ತೀರಾ, ನೀವು ಏನಾದರೂ ಡಾಗ್ಸ್ ಲವರ್ಸ್ ಅಂದರೆ ಇದು ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಿಹಾಲ್ಗೂ ಕೂಡ ಇದೆಲ್ಲ ತುಂಬಾ ಇಷ್ಟ ಆಯಿತು. ಅವನು ನೋಡಿ ತುಂಬಾ ಇಂಟ್ರೆಸ್ಟಿಂದ ಎಲ್ಲ ಥರ ಡಾಗ್ಸ್ನ ನೋಡ್ತಾ ಇದ್ದಾನೆ.
ವೇರ್ ಹೌಸ್ ಗ್ಯಾಲರಿನ ನೋಡ್ಕೊಂಡ್ಮೇಲೆ ಅದರ ಎದುರುಗಡೆನೇ ಅಲ್ಲಿ ಕಸ್ಟಮ್ ಹೌಸ್ ಗ್ಯಾಲರಿ ಕೂಡ ಇತ್ತು. ಬನ್ನಿ ಅದು ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಈಗ ನಾವು ಗ್ಯಾಲರಿ ಹೌಸ್ನ ನೋಡಿದ್ವಲ್ಲ, ಅದರದ್ದು ಔಟ್ಸೈಡ್ ಇದು. ಇಲ್ಲಿ ಅಪೋಸಿಟಲ್ಲಿ ಕಾಣಿಸ್ತಿದೆಯಲ್ವಾ, ಅದು ಅಗೋಡ ಜೈಲ್ ಹೆರಿಟೇಜ್ ಬ್ಲಾಕ್ ಅಂತೇಳಿ. ಇದು ಲಿಸ್ಟ್ ಆಫ್ ಫ್ರೀಡಮ್ ಫೈಟರ್ಸ್ ಅಂತೇಳಿ. ನೋಡಿ ಎಷ್ಟೊಂದು ನೇಮ್ಸ್ ಇದೆ ಅಂತ. ಇಲ್ಲಿ ಕಾಣ್ತಿದೆಯಲ್ಲ, ಇದೆಲ್ಲ ಸೆಲ್ಗಳು. ಬನ್ನಿ ಸೆಲ್ಲೆಲ್ಲ ಹೇಗಿದೆ, ಒಳಗಡೆ ಹೇಗಿದೆ ಅಂತೆಲ್ಲ ನೋಡ್ಕೊಂಡು ಬರೋಣ. ಇಲ್ಲಿ ಸೆಲ್ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತೇಳಿ. ನಾವು ಕೂಡ ಈ ಸೆಲ್ ಒಳಗೆ ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡ್ವಿ. ಹೀಗೆ ಮುಂದೆ ಬಂದರೆ ಇಲ್ಲಿ ಸುಮಾರು ಸೆಲ್ಗಳಿತ್ತು. ಹೀಗೆ ಮುಂದೆ ಬಂದರೆ ಆ ಸೆಲ್ಗಳೆಲ್ಲ ಆದಮೇಲೆ ನೆಕ್ಸ್ಟ್ ಒಂದು ರೂಮಲ್ಲಿ ಹೀಗೆ ಮ್ಯೂಸಿಯಂ ಥರ ಮಾಡಿದರು. ಅಂದರೆ ಇಂಟರಾಕ್ಟಿವ್ ಮ್ಯೂಸಿಯಂ ಥರ, ಅಂದರೆ ಗೋವಾ ಬಗ್ಗೆ ಡೀಟೇಲ್ ಆಗಿ ಮೆನ್ಷನ್ ಮಾಡಿದರು. ತುಂಬಾ ಇನ್ನೋವೇಟಿವ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಕೂಡ. ಒಳ್ಳೆ ಇನ್ಫಾರ್ಮೇಷನ್ ಕೂಡ ಇತ್ತು ಇಲ್ಲಿ. ನಿಮಗೂ ಏನಾದರೂ ಟೈಮ್ ಇದ್ದರೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ಬೋದು ನೀವು.
ಹಾಗೆ ಇಲ್ಲಿ ಮ್ಯೂಸಿಕ್ ಆಫ್ ಗೋವಾ ಅಂತೇಳಿ ಕೂಡ ಒಂದು ಸ್ಕ್ರೀನ್ ಇತ್ತು. ಅಂದರೆ ಅಲ್ಲಿ ಫೋಕ್ ಸಾಂಗ್ಸ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಗೋವಾದಲ್ಲಿ ಫೇಮಸ್ ಸಾಂಗ್ಸ್ ಎಲ್ಲ ಇರುತ್ತಲ್ಲ, ಆ ಥರ ಸಾಂಗ್ಸ್ ಎಲ್ಲ ಇತ್ತು. ನೀವೀಗ ಸ್ಕ್ರೀನ್ ಟಚ್ ಮಾಡಿದ ಕೂಡಲೇ ಸಾಂಗ್ಸ್ ಕೂಡ ಚೇಂಜಸ್ ಆಗ್ತಾಯಿತ್ತು. ಹಾಗೆ ಅಲ್ಲಿನ ಫೋಕ್ ಡ್ಯಾನ್ಸಸ್ಸು, ಫೇಮಸ್ ಡ್ಯಾನ್ಸಸ್ದು ಕೂಡ ಸ್ಕ್ರೀನು, ಹಾಗೆ ಇಲ್ಲಿ ಗ್ಯಾಲರಿ ಥರ ಎಲ್ಲ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ಟೈಮ್ ಲೈನ್ ಇತ್ತು. ನೀವೇನಾದರೂ ಸೆಲೆಕ್ಟ್ ಮಾಡಿ ಇಂಥ ಡೇಟ್ ಟೈಮ್ ಅಂತೇಳಿ ಕೊಟ್ಟರೆ ಆ ಟೈಮಲ್ಲಿ ಗೋವಾದಲ್ಲಿ ಏನು ನಡೆದಿತ್ತು ಅಂತೇಳಿ ಅಲ್ಲಿ ಕೂಡ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಾಯಿತ್ತು. ಹಾಗೆ ನೋಡ್ಬೋದು ನೀವಿಲ್ಲಿ ಕೆಳಗೆ ಒಂದು ಸ್ಕ್ರೀನ್ ಇದೆ ಅಲ್ವಾ, ಇಲ್ಲಿ ಕೆಲವೊಂದು ಫೇಸಸ್ ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲ, ಇದ್ರ ಮೇಲೆ ನೀವು ಜಸ್ಟ್ ಸ್ಕ್ರೀನ್ ಟಚ್ ಮಾಡಿದ್ರೆ ಸಾಕು, ಅವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಪ್ರೊಜೆಕ್ಟೈಲಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಇಲ್ಲಿ ಸೈಡ್ ಕಾಲಮಲ್ಲಿ ನೋಡ್ಬೋದು ಮ್ಯೂಸಿಷಿಯನ್ಸು, ಆ್ಯಕ್ಟರ್ಸು, ಆಥರ್ಸು, ಆರ್ಟಿಸ್ಟ್ ಅಂತ ಇದೆ ಅಲ್ವಾ. ಸೊ ನೀವು ಯಾವುದನ್ನ ಸೆಲೆಕ್ಟ್ ಮಾಡ್ತೀರಾ ಅವ್ರ ಫೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತಲೇ ಹೇಳ್ಬೋದು ಇದೆಲ್ಲ. ಹಾಗೆ ಇಲ್ಲಿ ಒಂದು ಚಾಪೆಲ್ ಇತ್ತು ನೋಡಿ, ಇಲ್ಲಿ ಚರ್ಚ್ ಇದೆ ನೋಡಿ, ಇಲ್ಲಿ ಜೀಸಸ್ ಕ್ರೈಸ್ಟ್ ಇದ್ದಾರೆ. ತುಂಬಾ ಪ್ರಶಾಂತವಾಗಿತ್ತು ಜಾಗ ಮಾತ್ರ. ಹಾಗೆ ಇಲ್ಲಿ ಇನ್ನೂ ಒಂದು ಅಗೋಡಾ ಇಂಟರಾಕ್ಟಿವ್ ಮ್ಯೂಸಿಯಂ ಅಂತೇಳಿ ಇದೆ. ಬನ್ನಿ ಅಲ್ಲಿ ಏನೆಲ್ಲ ಇದೆ ಅಂತೇಳಿ ನೋಡ್ಕೊಂಡು ಬರೋಣ.
ಹಾಗೆ ಈ ಮ್ಯೂಸಿಯಮಲ್ಲಿ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವಿಲ್ಲಿ ಹೀಗೆ ಸ್ಕ್ರೀನ್ ಟಚ್ ಮಾಡಿ ನಿಮಗೆ ಯಾವ ಪ್ಲೇಸ್ ಬೇಕೋ ಆ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ನೋಡಿದ್ರಲ್ಲ ಅಗೋಡಾ ಜೈಲ್ ಮ್ಯೂಸಿಯಂ ಹೇಗಿತ್ತು ಅಂತೇಳಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.